ಒಳ್ಳೆಯ ಆಗುವಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲು ನಮಗೆ ನಿರ್ದೇಶನಗಳು ನೀಡ್ತಾ ಬಂದಿದ್ದಾರೆ. ಅದೇ ರೀತಿ ನಮ್ಮ ಪೊಲೀಸ್ ಉಪಾಧೀಕ್ಷಕರು ಮತ್ತೆ ನಮ್ಮ ಹೊಸದಾಗಿ ನೂತನವಾಗಿ ಪ್ರಭಾರ ವಹಿಸಿಕೊಂಡಿರುವ ಮುನಿಕೃಷ್ಣ ಭಟ್ಟಾಯಿ ಅವರು ನಮ್ಗೆ ಹೇಳ್ತಾರೆ, ಜಗದೀಶ್, ನಾವೊಂದು ಕಾರ್ಯಕ್ರಮ ಮಾಡಿದ್ರೆ ಡಿಸ್ಟಿಕ್ಗೆಲ್ಲ ಮಾದರಿಯಾಗಿರ್ಬೇಕು, ಹಾಗೆ ನಿಮ್ಮಿಂದಾನೇ ಸ್ಟಾರ್ಟ್ ಮಾಡೋಣ ಅಂದಾಗ ನಮಗೆ ಮೊಟ್ಟ ಮೊದಲಾಗಿ ಮಂಡಿಕಲ್ ಗ್ರಾಮನೇ ನೆನಪಾಗುತ್ತೆ. ಯಾಕಂದ್ರೆ ಈ ಹಿಂದಿಗೆ ಸಹ ಮಂಡಿಕಲ್ ಗ್ರಾಮದಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ. ಜನಗಳ ಸಹಕಾರ ಅದಲ್ಲದೆ ಇಲ್ಲಿ ಹೇಳ್ಬೇಕು ಅಂದ್ರೆ ಯಾವುದೇ ಅಪರಾಧಗಳು ನಡೆಯೋಲ್ಲ. ಇಷ್ಟು ದೊಡ್ಡ ಹಳ್ಳಿ ಆದರೂ ಅಂದ್ರೆ ಏನರ್ಥ, ಜನಗಳೆಲ್ಲ ಸೌಮ್ಯ ಸ್ವಭಾವದವರು, ಬುದ್ಧಿವಂತರು, ಯಾರೂ ಕಾನೂನನ್ನು ಕೈಗೆತ್ತಿಕೊಳ್ಳಲ್ಲ, ಹೇಗೆ ಸಮಾಜದಲ್ಲಿ ಬದುಕಬೇಕು ಮಾದರಿಯಾಗಿ ಅನ್ನೋದು ಅರಿವು ಇರುವಂತಹ ಜನಗಳು. ಸಣ್ಣ ಪುಟ್ಟ ಇರ್ತವೆ, ಜಮೀನು ವಿವಾದ ಅವೆಲ್ಲ ಇಲ್ಲ, ಮಕ್ಕಳು ಪೋಕ್ಸೋ ಕೇಸು ಅಂಥದ್ದು ಇಂಥದ್ದು ಅದು ಆಗ್ತಾ ಇದೆ. ಅದನ್ನು ಬಿಟ್ಟರೆ ದೊಡ್ಡ ಯಾವುದೇ ಅಪರಾಧಗಳು ಘಟಿಸಿಲ್ಲ. ನಾನು ಬಂದು 2 ವರ್ಷ 3 ತಿಂಗಳಾಯಿತು. ತುಂಬ ಒಳ್ಳೆಯ ಗ್ರಾಮ. ಈ ಗ್ರಾಮಕ್ಕೆ ಒಂದು ಚರಿತ್ರೆ ಐತೆ. ಇಲ್ಲಿ ಹುಟ್ಟಿ ಓದಿ ಬೆಳೆದು ಈ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಶ್ರೀನಿವಾಸ ಮೂರ್ತಿ ಅಂತ ಅವರು ಮಹಾನ್ ವ್ಯಕ್ತಿ. ಈಗಲೂ ಸಹ ಈ ಊರಿನ ಎಲ್ಲೋ ಕೂತ್ಕೊಂಡು ಈ ಊರಿನ ಬಗ್ಗೆ ಇಷ್ಟೊಂದು ಕಾಳಜಿ ವಹಿಸ್ಕೊಂಡಿದ್ದಾರೆ. ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡೋದು, ಅವರು ಓದಿಸೋದು, ಸ್ಕೂಲ್ನ ಬೆಳವಣಿಗೆಗೆ ಡೆವಲಪ್ಮೆಂಟ್ಗೆ ಏನು ಬೇಕು ಎಲ್ಲ ಸಹಕಾರ ನೀಡ್ತಾ ಇಂಥ ಗಣ್ಯ ವ್ಯಕ್ತಿಗಳು, ಘಟಾನುಘಟಿಗಳು ಈ ಊರಲ್ಲಿ ಬೆಳೆದಿರೋಂಥವರು. ಹಾಗಾಗಿ ಈ ಊರಲ್ಲಿ ನಾವು ಇವತ್ತು ಸ್ವಚ್ಛತಾ ಅಭಿಯಾನ ಮತ್ತು ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಮೊಟ್ಟ ಮೊದಲನೇದಾಗಿ ಈ ಜಿಲ್ಲೆಯಲ್ಲಿ ಫಸ್ಟ್ ಇದೇ ಕಾರ್ಯಕ್ರಮ ನಮ್ಮಿಂದಲೇ ಆರಂಭ ಆಗಬೇಕು ಅಂತ ಇಲ್ಲಿ ನಮ್ಮ ಮೇಲಾಧಿಕಾರಿಗಳು ತಿಳಿಸಿದಂತೆ ಇವತ್ತೆಲ್ಲ ಇವತ್ತು ನಾವಿಲ್ಲಿ ಈ ಸ್ವಚ್ಛತಾ ಆಂದೋಲನ ಅಂತ ಏನು ನಾವು ಶುರು ಮಾಡ್ತಿದ್ದೀವಿ, ಇದೆಲ್ಲ ಯಾವುದು ಗೊತ್ತಿದ್ದರೋ ವಿಚಾರ ಅಲ್ಲ. ಮಹಾತ್ಮ ಗಾಂಧಿಯವರ ಕಾಲದಿಂದಲೂ ಮಹಾತ್ಮ ಗಾಂಧಿಯವರು ಸಹ ಸ್ವಚ್ಛ ಭಾರತವನ್ನ ಕನಸುಕೊಂಡಂತ ಮಹನೀಯರು. ಅದಾದ ನಂತರ ಸುಮಾರು ಸರ್ಕಾರದ ವತಿಯಿಂದ ಸಾಕಷ್ಟು ಸ್ವಚ್ಛತೆ ಬಗ್ಗೆ ಕಾರ್ಯಕ್ರಮಗಳು ಆಂದೋಲನಗಳು ನಡೆದುಕೊಂಡಿದ್ದಾವೆ. ಇತ್ತೀಚೆಗೆ 2014 ಭಾರತದ ದೇಶದ ಮಟ್ಟದಲ್ಲಿ ಒಂದು ಸ್ವಚ್ಛತಾ ಆಂದೋಲನ ಅಂತ ಶುರು ಮಾಡಿ ಪ್ರತಿ ಇಲಾಖೆಗಳು ಸಹ ಅದರಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ಪ್ರತಿ ದಿನವೂ ಸ್ವಚ್ಛತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಜನಗಳಲ್ಲಿ, ಸಾರ್ವಜನಿಕರಲ್ಲಿ ಅಂತ ಹೇಳಿ ಇಂಥ ಆಂದೋಲನಗಳು ಅಧಿವೇಶನಗಳು ನಡೆದಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಆ ಒಂದು ನಿಟ್ಟಿನಲ್ಲಿ ಅದರ ಪ್ರಾಮುಖ್ಯತೆಯನ್ನು ಅರ್ಥಕೊಂಡು ನಾವೆಲ್ಲರೂ ನಾವು ಮಂಡಿಕಲ್ ಗ್ರಾಮ ಇರ್ಬೋದು, ಇನ್ನೊಂದು ಬೇರೆ ಬೇರೆ ಕಡೆಯಿಂದ ಬಂದಿರೋ ಜನಗಳು ಇದ್ದೀರಿ, ಎಲ್ಲ ಮಂಡಿಕಲ್ ಪಂಚಾಯತಿಗೆ ಸಂಬಂಧಪಟ್ಟಂಥ ಸಾಕಷ್ಟು ಮುಖಂಡರು ಇದ್ದೀರಿ. ಅದನ್ನೆಲ್ಲ ಅರ್ಥಕೊಂಡು ನಾವು ಪ್ರತಿ ದಿವಸ ನಮ್ಮ ಸ್ಥಳಗಳಲ್ಲಿ ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು ಅಂತ ಹೇಳಿ ನಾನು ಈ ಮೂಲಕ ಎಲ್ಲರಲ್ಲೂ ಮನವಿ ಮಾಡ್ತೀರಿ. ಅದರ ಭಾಗವಾಗಿ ಇವತ್ತು ಸಾಂಕೇತಿಕವಾಗಿ ನಾವು ಈ ಊರಲ್ಲಿ ಒಂದು ಸ್ವಚ್ಛತೆ ಆಂದೋಲನ ಹಮ್ಮಿಕೊಂಡಿದ್ದೇವೆ. ಹಾಗೆಯೇ ಸ್ವಚ್ಛತೆ ಕಾಪಾಡೋದ್ರ ಜೊತೆಗೆ ಮರ ಗಿಡಗಳ ರಕ್ಷಣೆಯೂ ಕೂಡ ನಮ್ಮ ಜವಾಬ್ದಾರಿ. ಹೀಗಾಗಿ ಒಂದು ಪರಿಸರ ಸಮತೋಲನವಾಗಿರಬೇಕು ಅಂತಂದರೆ ಮರ ಗಿಡಗಳು ಅಷ್ಟೇ ಮುಖ್ಯ. ಬೆಟ್ಟ ಗುಡ್ಡ ಮರ ಗಿಡಗಳು ಎಲ್ಲರೂ ಮುಖ್ಯನೇ. ಸೊ ಇದರಲ್ಲಿ ನಾವು ಏನು ಬೆಟ್ಟ ಗುಡ್ಡಗಳು ಮುಖ್ಯ ಅಂತ ಬೆಟ್ಟನ ಗುಡ್ಡನ ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ನಮ್ಮ ಕೈಲಾಗೋದು ಒಂದೇ ಕೆಲಸ ಅಂದರೆ ಮರ ಗಿಡಗಳನ್ನ ನೆಡೋದ್ರಿಂದ, ಮರ ಗಿಡಗಳನ್ನ ಸಂರಕ್ಷಣೆ ಮಾಡೋದ್ರಿಂದ, ನಾವು ಅದನ್ನು ಬೆಳೆಸೋದ್ರಿಂದ ಈ ಪರಿಸರನ ಸಮತೋಲನವಾಗಿರಬೇಕು. ಇದೆಲ್ಲದರ ಮುಖ್ಯ ಉದ್ದೇಶ ಏನಪ್ಪಾ ಅಂದರೆ ನಾವು ಮನುಷ್ಯರು ಏನಿದ್ದೀವಿ, ಮಾನವ ಜಾತಿ ಏನಿದ್ದೀವಿ, ನಾವು ಇವತ್ತು ಇಲ್ಲೇನು ಜೀವನ ಮಾಡ್ತಿದ್ದೀವಿ, ನಮಗೆ ಇಲ್ಲಿ ಈ ಕಾರ್ಯಕ್ರಮ ಇದ್ದಂಥದ್ದು ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಮ್ಮ ಮಾನ್ಯ ಸರ್ಕಾರಿ ಸಾಹೇಬರು ಹಾಗೆ ಮಾತಾಡಿದ್ದಾರೆ. ಸೊ ಈಗ ಗಿಡ ನೆಡುವುದು ಹೇಗೆ ಮುಖ್ಯ ನಮ್ಮ ಪರಿಸರಕ್ಕೆ, ಅದೇನೆ ನಮ್ಮ ಕೈಯಲ್ಲಿ ಇರ್ತಕ್ಕಂತಹ ಒಂದು ಟೆಕ್ನಾಲಜಿ ಏನಿದೆ, ತಂತ್ರಜ್ಞಾನ ಏನಿದೆ, ಅಲ್ಲೂ ಸಹ ನಾವು ಒಂದು ಅರಿವಿನ ಬೀಜವನ್ನು ಬಿತ್ತಬೇಕಾಗಿದೆ. ಹಾಗೂ ಇದ್ರ ಬಗ್ಗೆ ನಾವು ಅವೇರ್ನೆಸ್ನ ತುಂಬ ತಿಳ್ಕೋಬೇಕಾಗಿದೆ. ಸಮಯದ ಅಭಾವ ಇರ್ತಕ್ಕಂಥ ಕಾರಣ ಕರೆಕ್ಟಾಗಿ ನಾನು ಒಂದು 3 ನಿಮಿಷ ಇಲ್ಲ 4 ನಿಮಿಷ ಇಷ್ಟೇ ಮಾತಾಡುವಂಥದ್ದು, ಜಾಸ್ತಿ ಮಾತಾಡೋದಿಲ್ಲ. ಮುಖ್ಯವಾಗಿ ಇರ್ತಕ್ಕಂಥ ಅಂಶಗಳೇನಿದೆ ಅದನ್ನು ಮಾತ್ರ ನಾವು ಮಾತಾಡ್ತಾ ಹೋಗ್ತೇವೆ. ಸೊ ಮೊದಲನೇದು ಬಂದ್ಬಿಟ್ಟು ಏನಪ್ಪ ಅಂತಂದರೆ, ನಮಗೆ ಈ ಒಂದು ವ್ಯಾಪ್ತಿಗೆ ಹೇಗೆ ನಮಗೆ ಪೊಲೀಸರು ನಮಗೆ ರಕ್ಷಣೆಯನ್ನು ನೀಡ್ತಾರೆ,
ಹಾಗೆ ನಮ್ಮ ಅಕೌಂಟ್ಗೆ ಮೊದಲನೇ ಪೊಲೀಸ್ ಯಾರಪ್ಪ ಅಂತಂದ್ರೆ ನಮ್ಮ ಈ ಬೆರಳು. ಈ ಬೆರಳು ನಾವು ನಮ್ಮ ಒಂದು ಹಣವನ್ನ ನಾವು ರಕ್ಷಣೆಯನ್ನ ಮಾಡಬಹುದು. ನಮ್ಮ ಮೊಬೈಲ್ಗೆ ಬರ್ತಕ್ಕಂತಹ ಲಿಂಕ್ಗಳನ್ನ ಓಪನ್ ಮಾಡಬೇಡಿ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಒನ್, ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಇತ್ತೀಚೆಗೆ ಏನಾಗ್ತಾ ಇದೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನಮ್ಮ ಜಗದೀಶ್ ರೆಡ್ಡಿ ಸಾಹೇಬರು ಚಿರಪರಿಚಿತರಾಗಿರ್ತಾರೆ. ಫಾರ್ ಎಕ್ಸಾಂಪಲ್ ತಮ್ಮ ಹೆಸರು ಹೇಳಿ, ವೆಂಕಟರಮಣಪ್ಪ. ಇವ್ರಿಗೆ ಏನಾಗುತ್ತೆ ಅಂದ್ರೆ ಇತ್ತೀಚೆಗೆ ವಿಡಿಯೋ ಕಾಲ್ ಬಂದ್ಬಿಡುತ್ತೆ. ವಿಡಿಯೋ ಕಾಲ್ ನೋಡ್ತಾ ಅಂತಂದ್ರೆ ಅಲ್ಲಿ ನೋಡಿದ್ರೆ ಜಗದೀಶ್ ರೆಡ್ಡಿ ಸರ್ ಮಾತಾಡ್ತಾರೆ, ನೋಡಪ್ಪ ನೀನು ಇಂಥ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡಿದ್ಯಾ, ನೀನು ಇವಾಗ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತೀನಿ, ನೀನು ಅರೆಸ್ಟ್ ಮಾಡಬಾರ್ದು ಅಂತಂದ್ರೆ ಈ ಲಿಂಕ್ ಪ್ರೆಸ್ ಮಾಡು, ಈ ಲಿಂಕಿಗೆ ನೀನು ಸಬ್ಮಿಟ್ ಮಾಡು ಅಂತ ಬಂದ್ಬಿಡು. ಈಗ ಬರ್ತಾ ಇರೋದು ಹೊಸ್ದಾಗಿ ಬರ್ತಾ ಇರೋದು ಸ್ಕ್ಯಾಮ್. ಇವ್ರಿಗೆ ಏನಾಗಿರುತ್ತೆ ಗೊತ್ತಿರ್ತದೆ, ಹೌದಲ್ವಾ ನಮ್ಮ ಸರ್ ಅಲ್ವಾ, ವಾಯ್ಸ್ ಟೋನ್ ಅದೇ ರೀತಿ ಇದೆ. ಅವರು ಸರ್ ಏನೋ ಹೇಳಿರ್ಬೋದು. ಏಸಾಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ಸ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡ್ ಬಂದಿದೆ. ಇಷ್ಟು ದಿನ 5,500 ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ. ಈಗ ಬರೀ 5,000 ವಾಟರ್ ಪ್ಯೂರಿಫೈರ್ ತಂದಿದ್ದೀವಿ. ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ. EMI ಸೌಲಭ್ಯ ಕೂಡ ಕಲ್ಪಿಸಿಕೊಡಲಾಗುತ್ತಿದೆ. ನಮ್ಮ ಅಡ್ರೆಸ್ ಬಂದು BB ರೋಡ್, ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡಲ್ಲಿ ಬರೋದು 2ನೇ ಅಂಗಡಿ ಬರುತ್ತೆ. ಒಮ್ಮೆ ಭೇಟಿ ಕೊಡಿ ಏಸಾಕೋಟೆಕ್ಗೆ.